ಹಾಯ್ ನನ್ನ ಎಲ್ಲ ಫಾಲೋವರ್ಸ್ಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ಕುರಿ ಸಂತೆಗೆ ಹೋಗಿದ್ವಾ? ಕುರಿ ಸಂತೆಗೆ ಹೋಗಿ ಇವತ್ತು ನಿಜವಾಗ್ಲೂ ವಸ್ತುರ್ಗದ ಕುರಿ ಸಂತೆಗೆ ಹೋಗಿದ್ದು. ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ನಿಮಗೆ. ವಸ್ತುರ್ಗದ ಕುರಿ ಸಂತೆಯಲ್ಲಿ ನಿಜವಾಗ್ಲೂ ಕೂಡ ಕುರಿ ನೋಡೋರಿಗೆ, ಕುರಿ ತಗೊಳೋರಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮು ನನ್ನ ಲೈಫಲ್ಲಿ ಕುರಿ ಸಂತೆ ಒಳಗಡೆ ಎಂಟ್ರಿ ಮಾಡಿದ್ದು. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಶಾಕ್ ಆದೆ. ನಾನು ಲೈಫಲ್ಲಿ ನೋಡಿರಲಿಲ್ಲ ಅಂತ ಕುರಿಗಳು. ಅಂದರೆ 6,000ದಿಂದ 50,000 ತನಕನೂ ಕುರಿ ಇದ್ದು ಆಯ್ತಾ. ಆ ಕುರಿಗಳು ನೋಡಿದ್ರೆ ಶಾಕ್ ಆಗಬೇಕು, ಆ ಥರದ ಕುರಿ. ಒಂದೊಂದು ಕುರಿ 38,000, 40,000 ಆಯ್ತಾ. ಎಲ್ಲವೂ ಕೂಡ ಈ ಕಡಿಯೋಕ್ಕೆ ಏನೋ ಈಗೆಲ್ಲ ಹಬ್ಬಗಳು ಇದಾವಲ್ವಾ, ತಗೊಂಡೋಗೋ ತುಂಬ ಜನ ಕುರಿನ ಎಲ್ಲ 40,000, 38, 35, 31, 28 ಸೂಪರ್ ಕುರಿಗಳು. ನಾವು ಸಾಕೋಕ್ಕೋಸ್ಕರವಾಗಿ ಕುರಿಗಳು ತರೋಕ್ಕೆ ಅಂತ ಹೋಗಿದ್ದು. ಯಾವುದೇ ಕುರಿಗಳನ್ನ ನಾವು ಕೇಳಿದ್ರು ಕೂಡ 7,000 ಹೇಳ್ತಾರೆ, 8,000 ಹೇಳ್ತಾರೆ. ಅದು ಹೊಸಬ್ರೋದ್ರಂತೂ ಕತೆ ಗೋವಿಂದ. ಅದು ನಮ್ಮಂಗೆ ಏನು ಗೊತ್ತಿಲ್ದವ್ರು ಹೋಗ್ಬಿಟ್ರೆ ಕತೆ ಗೋವಿಂದನಂತಾನೆ ಹೇಳ್ಬೋದು. ತುಂಬ ಮರಿಗಳಿದೆ. ಯಾವ ತಗೊಂತೀಯ, ಯಾವ ಬಿಡ್ತೀಯ, ಆ ಥರ ಕುರಿಗಳಿದೆ. ಬಟ್ ಆದರೆ ರೇಟು ಭಯಂಕರ ರೇಟು. ಯಾಕೆ ಅಂತಂದರೆ ನನಗಲ್ಲಿ ಕುರಿ ಮಾರಕ್ಕೆ ಬಂದವರು 3 ಪಾಯಿಂಟ್ ಹೇಳಿದ್ರು. ಮೇಡಮ್, ಏನು ಈ ಫೆಬ್ರವರಿಯಿಂದ ಮೇ ತನಕ ಪ್ರತಿಯೊಬ್ಬರು ಕೂಡ ಕುರಿ ಸಾಕೋರೇನೆ. ಯಾಕೆಂದರೆ ಈ ಬೇಸಿಗೆ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು 10, 15, 20 ತಗೊಂಡೋಗಿ ಸಾಕೊಂತಾರೆ. ಏನು ಜೂನ್ ಮಳೆ ಬೀಳುತ್ತಲ್ವ, ಮುಂಗಾರು ಮಳೆ ಬಂದ ತಕ್ಷಣ ಮಾರ್ಬಿಡ್ತಾರೆ. ಹಂಗಾಗಿ ಈಗ ಮಾರಕ್ಕೆ ಎಷ್ಟು ಜನ ಬಂದಿದ್ದಾರೆ, ತಗೊಳಕ್ಕೂ ಕೂಡ ಅಷ್ಟೇ ಜನ ಬಂದಿದ್ದಾರೆ. ಹಂಗಾಗಿ ರೇಟ್ ಆಗಿದೆ ಮೇಡಮ್. ಅದೇ ನೋಡಿ, ಇದೇ ಮರಿಗಳು ಜೂನ್ ಮಳೆ ಬೀಳಲಿ, ಮುಂಗಾರು ಮಳೆ ಬೀಳಲಿ, ಇದೇ ಮರಿಗಳನ್ನ ನಿಮಗೆ 6,100ಕ್ಕೆ ಕೊಡ್ತಾರೆ. ಈಗ ಏನು ಅಂದರೆ ಎಲ್ಲರೂ ತಗೊಳ್ತಾ ಇದ್ದಾರೆ. ಕುರಿ ಮಾರೋರ ಸಂಖ್ಯೆನೂ ಜಾಸ್ತಿ ಆಗಿದೆ, ತಗೊಳೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಹಂಗಾಗಿ ರೇಟು ಅಂದರು. ಪಾಪ ನಮ್ಮ ಕಡೆಯಿಂದ ಒಬ್ಬ ನಮ್ಮ ಮನೆ ಹತ್ರನೇ ಇದ್ದಾನೆ, ನಮಗೆ ವೆಲ್ ವಿಷರು, ಆತ್ಮೀಯ. ಹುಡುಗ ಬಂದುಬಿಟ್ಟು ನಮಗೆ ಈ ಕುರಿನ ಮಾಡಿಸ್ಕೊಟ್ಟಿದ್ದು. ಎಲ್ಲ ಆಯಿತಾ, ಗಂಡು ಕುರಿಗಳು. ನೋಡಿ, ನೀವು ನೋಡ್ತಿದ್ದೀರಲ್ವ, 12 ಕುರಿ ತಗೊಂಡು ಬಂದು ನೀವು ಇಲ್ಲಿ ನೋಡ್ತಿದ್ದೀರ ನೋಡಿ. 5, 5, 3, 8, 8, 2, 10, 12 ಕುರಿ ತಗೊಂಡು ಬಂದು. ಅವು ಹಳೆವು, ಇವು ಹೊಸವು. ಯಾಕೆ ಪಾರ್ಟ್ರೇಷನ್ ಮಾಡಿದ್ದೀವಿ ಅಂದರೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಹಳೆ ಕುರಿ ಜೊತೆಗೆ ಸಂತೆಯಿಂದ ತಂದಂತಹ ಹೊಸ ಕುರಿಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಬಿಡಬೇಡಿ. ಯಾಕೆಂದರೆ ಒಂದು 2-3 ದಿನ ಈ ಸಪ್ರೇಟಾಗಿದ್ದರೆ ಇದರಲ್ಲಿ ಯಾವುದಾದ್ರೂ ಒಂದು ಕೆಮ್ಮಿದೆಯೋ, ಶೀತ ಇದೆಯಾ, ಜ್ವರ ಇದೆಯಾ, ಏನೋ ಒಂದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಅವು ಚೆನ್ನಾಗಿರೋ ಕುರಿಗಳು ಈಗ ನೋಡಿ, ಆಲ್ರೆಡಿ ಅವೆಲ್ಲ ಇಂಪ್ರೂವ್ ಆಗಿದಾವೆ ಕುರಿಗಳು. ಈಗ ಅವರೊಳಗಡೆ ಈ ಸಂತೆಯಿಂದ ತಂದು ಕುರಿಗಳನ್ನ ನಾವು ಅದರೊಳಗೆ ಬಿಟ್ಬಿಟ್ರೆ ಇದರಲ್ಲಿ ಏನಾದರೂ ಡಿಸೀಸ್, ಕಾಯಿಲೆ ಇದ್ದರೆ ಅವಕ್ಕೂ ಕೂಡ ಅಂಟುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಸ್ದಾಗಿ ಸಂತೆಯಿಂದ ತಂದಂಥ ಕುರಿಗಳನ್ನ ಒಂದು 2 ಪಾರ್ಟ್ರೇಷನ್ ಮಾಡಿಬಿಟ್ಟು ಈ ಕಡೆ ಪಕ್ಕಕ್ಕೆ ಬಿಡಿ. ಇವು ಒಂದು 2-3 ದಿನ ಸರಿ ಇದ್ದಾವೆ, ಇವಕ್ಕೆ ಏನು ಮೆಡಿಸಿನ್ ಕೊಡಬೇಕು, ವ್ಯಾಕ್ಸಿನ್ ಹಾಕಬೇಕು, ಎಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ಮೇಲೆ ಅದರೊಳಗೆ ಬಿಡಿ. ನಾನು ನಿಮಗೆ ಈ 12 ಮರಿಗೆ ನೀವು ನಂಬಲ್ಲ, 81,500 ರೂಪಾಯಿ ಕೊಟ್ಟು ತಂದಿರೋದು. ಈ 12 ಮರಿಗೆ 81,500 ರೂಪಾಯಿ, 81,600 ಆಗುತ್ತೆ. 500 ರೂಪಾಯಿ ಕೊಟ್ಟು ತಂದಿರೋದು. ಒಂದೊಂದು ಮರಿಗೆ 6,800 ರೂಪಾಯಿ ಕೊಟ್ಟಿದ್ದೀನಿ. ನೀವೇ ಹೇಳಿ, ಇದಕ್ಕೆ ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಇಲ್ಲ ಅಕ್ಕ ಕೊಡ್ಬೋದು ಅಂತೀರೋ, ಇಲ್ಲ ಅಕ್ಕ ರೇಟ್ ಆಯಿತು ಜಾಸ್ತಿಗೆ ಮರಿಗೆ ಅಂತೀರೋ. ನೋಡಿ, 12 ಮರಿ ಇವು. 12 ಮರಿ ಗುಂಪಲ್ಲಿ, ಅಂದರೆ ಒಂದು ಲಾಟಲ್ಲಿ ಇದ್ದಂಥ ಮರಿ ಅವರು ಲಂಸಮ್ ಹೇಳಿದ್ರು. ನೋಡಿ, ಇಷ್ಟಕ್ಕೆ ಫೈನಲ್ಲು, ನೀವು ಇದರಲ್ಲಿ ಯಾವ್ದಾರು ಹಿಡ್ಕೋಬೋದು ಅಂದರು. ಅದರಲ್ಲಿ ನಮಗೆ ಬೇಕಾದಂಥ 12 ಮರಿಗಳನ್ನ ಹಿಡ್ಕೊಂಡು ಬಂದಿದ್ದೀವಿ. 81,500 ರೂಪಾಯಿ ಕೊಟ್ಟಿದ್ದೀವಿ. ಲಾಸೋ ಲಾಭನೋ ಅದು ಯಾವುದು ನಮಗೆ ಗೊತ್ತಿಲ್ಲ. ಸಾಕಬೇಕು, ತಂದು ಸಾಕ್ತಾ ಇದ್ದೀವಿ ಅಷ್ಟೇ. ಅದರಲ್ಲಿ ನಮಗೆ ಒಂದು 5,000 ಲಾಸ್ ಆಗುತ್ತಾ, ಇಲ್ಲ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಂದ್ವಾ, ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಒಂದು ತಂದ ಮೇಲೆ ನಾವು ಅಷ್ಟು ಕೊಟ್ಟುವ ಇಷ್ಟು ಕೊಟ್ಟುವ ಅಂತ 16 ಜನನ ಕೇಳೋಕ್ಕೂ ಹೋಗಲ್ಲ ನಾವು. ನಾನೇನು ಅಂದರೆ, ನಮ್ಮ ವಿಡಿಯೋ ನೋಡುವಂತಹ ನಮ್ಮ ಫಾಲೋವರ್ಸಿಗೆ ತುಂಬ ಜನಕ್ಕೆ ಈ ಕುರಿ ಬಗ್ಗೆ ನಾಲೆಡ್ಜ್ ಇದೆ. ಅವ್ರು ಹೇಳ್ತಾರೆ, ಅಕ್ಕ ಇಷ್ಟು ಕೊಡ್ಬೋದಕ್ಕ, ಇಷ್ಟು ಕೊಟ್ಟಿದ್ದೀಯಕ್ಕ, ಕರೆಕ್ಟ್ ಇದೆ ಬಿಡಕ್ಕ, ಹಿಂಗಿದಾವಕ್ಕ, ಈ ಥರ ಮೆಡಿಸನ್ ಹಾಕಕ್ಕ, ಪ್ರತಿಯೊಂದೂ ನಂಗೆ ಹೇಳ್ತಾ ಇರ್ತಾರೆ ವಿಡಿಯೋದಲ್ಲಿ. ನಾವು ಕುರಿ ತಂದ ಮೇಲೆ ಎಷ್ಟು ಜನ ನನಗೆ ಕಮೆಂಟ್ ಮಾಡಿ, ಅಕ್ಕ ವ್ಯಾಕ್ಸಿನ್ ಕೊಡಿಸಿ ಫಸ್ಟು, ಅಕ್ಕ ಇದು ಎಂಥದ್ದು ಉಳಿದ ಔಷಧಿ ಕೊಡಿಸಿ ಆಯಿತಾ, ಕುರಿಗಳಿಗೆ ಈ ಥರ ಮೇವಾಕಿ, ಈ ಥರ ಮೇಂಟೈನ್ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ತುಂಬ ಥ್ಯಾಂಕ್ ಯು. 6,800 ರೂಪಾಯಿ ಕೊಟ್ಟು 12 ಮರಿ ತಂದಿದ್ದೀನಿ. ನಿಮಗಿಷ್ಟ ಆಯಿತಾ ಕಮೆಂಟ್ ಮಾಡಿ. ವಸ್ತುರ್ಗ ಸಂತೆಯಲ್ಲಿ ತಂದಿರೋದು. ನಾನು ಹೇಳ್ತಾ ಇದ್ದೀನಿ, ವಸ್ತುರ್ಗ ಸಂತೆಯಲ್ಲಿ ಕುರಿ ತಗೊಳೋರಿಗೆ ನಿಜವಾಗ್ಲೂ ಕೂಡ ಒಂದು
ಒಳ್ಳೆ ಕುರಿಗಳು ಬರ್ತವೆ. ಅದರಲ್ಲಿ ನೋಡಿ ತುಂಬ ಚೆನ್ನಾಗಿ ಕುರಿನ ಗೊತ್ತಿರೋ ಅಂಥವ್ರು ತಗೊಳಕ್ಕೆ ಇನ್ನೂ ಈಸಿ ಆಗಿರುತ್ತೆ. ನಮಗೆ ಗೊತ್ತಿಲ್ಲದವ್ರಿಗೇನೆ ಓಕೆ ಅನ್ನಿಸ್ತು, ನಿನ್ನ ಮುಂದೆ ಇವನ್ನ ಬೆಳೆಸೋದ್ರಲ್ಲಿ ನಮಗಿರೋದು. ನಾವು ಈ ರೇಟಿಗೆ ತಂದಿರೋ ಕುರಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವಾಗ ಟೋಟಲ್ಲು ಒಂದು 27 ಕುರಿ ಆಗಿದೆ ಅಷ್ಟೇ, ಇನ್ನು ಮಾಡಲ್ಲ. ಇನ್ನು ಇವನ್ನ ಹೇಗೆ ಬೆಳೆಸೋದು ಅನ್ನೋದು ಇದ್ರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.